ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಶುಭ ಸ್ವೀಕರಣಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗಾಗಲೇ ನವರಾತ್ರಿ ಹಬ್ಬ ನಮಗೆ ತುಂಬಾ ಒಂದು ಹತ್ತಿರದಲ್ಲಿದೆ. ಅದರ ಒಂದು ಅಂಗವಾಗಿ ನಾನು ನಿಮಗೆ ನವರಾತ್ರಿ ಹಬ್ಬದಲ್ಲಿ ಪ್ರತಿನಿತ್ಯ 9 ದಿನ ಸಹ ಹೊಸಲು ಪೂಜೆನ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಬೇಕು ಅಂತ ಅಂದುಕೊಂಡಿದ್ದೇನೆ. ಬನ್ನಿ ನೋಡೋಣಂತೆ. ಹಾಗೆ ಇದಕ್ಕೆ ಒಂದು ವಿಶೇಷ ಬೊಟ್ಟುಗಳ ಪೂಜೆ ಅಂತ ಸಹ ಇದೆ, ಅದ್ರ ಬಗ್ಗೆ ಸಹ ತಿಳಿಸ್ಕೊಡ್ತೀನಿ. ಪ್ರತಿನಿತ್ಯ ಮಾಡುವಂಥದ್ದು ಸಿಂಪಲಾಗಿ ನಾವು ಬೆಳಿಗ್ಗೆನೇ ಎದ್ದು ಮನೆಯೆಲ್ಲ ಶುದ್ಧವಾಗಿ ಸ್ನಾನ ಮಾಡಿಕೊಂಡು ಮೊದಲು ನೀವು ಹೊಸ್ತಲನ್ನು ಶುದ್ಧಿ ಮಾಡಿಕೊಂಡು ಹೊಸ್ತಲು ಪೂಜೆಯನ್ನು ಮಾಡಬೇಕಾಗಿರುತ್ತೆ. ಹೊಸ್ತಲು ಪೂಜೆಗೆ ನೀವು ಅರಿಶಿಣಕ್ಕೆ ಸ್ವಲ್ಪ ಶ್ರೀಗಂಧ ಹಾಗೆ ಗಂಗಾಜಲವನ್ನು ಮಿಕ್ಸ್ ಮಾಡಿಕೊಂಡು ಪೇಸ್ಟಾಗಿ ಮಾಡಿಕೊಂಡು ಹೊಸ್ತಲಿಗೆ ಚೌಕಟ್ಟಿಗೆ ಹಾಗೆ ಹೊಸ್ತಲಿಗೆ ಸಹ ಅದನ್ನು ನೀವು ಸವರಬೇಕಾಗಿರುತ್ತದೆ. ಸವರಿ ನೀವು 24 ಎಲೆ ಬರುವ ಹಾಗೆ ರಂಗೋಲಿಯನ್ನು ಹಾಕಿಕೊಳ್ಳಿ. ಅರಿಶಿನ ಕುಂಕುಮವನ್ನು ಸಹ ನೀವು ಹಚ್ಚಿ ಒಂದು ಆ ಹೊಸ್ತಲಿಗೆ. ಹಾಗೆ ಹೊಸ್ತಿನ ಕೆಳಭಾಗದಲ್ಲಿ ಟೈಲ್ಸ್ ಇರ್ತದೆ ಅಲ್ವಾ, ಆಗಿನ ಕಾಲದಲ್ಲಿ ಸಗಣಿ ನೆಲ ಒಂದು ಇರುತ್ತೆ. ಆದರೆ ಈಗಿನ ಕಾಲದಲ್ಲಿ ಟೈಲ್ಸ್ ಒಂದು ಇರುತ್ತೆ. ಆದ್ದರಿಂದ ನೀವು ಟೈಲ್ಸ್ಗೆ ಸ್ವಲ್ಪ ಮಟ್ಟಿಗೆ ಅರಿಶಿನವನ್ನು ಸವರಿ ಅಲ್ಲಿ ಸಹ ಪುಟ್ಟದಾಗನೇ ಒಂದು ರಂಗೋಲಿಯನ್ನು ಹಾಕಿಕೊಳ್ಳಿ. ಯಾಕಂದರೆ ನಾವು ಖಾಲಿ ಬಿಡಬಾರ್ದಂತ ಒಂದು ರಂಗೋಲಿಯನ್ನು ಹಾಕಿಕೊಳ್ಳಿ. ಯಾಕಂದರೆ ಹಬ್ಬದಲ್ಲಿ ನಾವು ಆಚರಣೆ ಮಾಡಬೇಕಲ್ವ, ಆ ಕಾರಣಕ್ಕೆ ಒಂದು ಪುಟ್ಟದಾಗಿರುವಂಥ ಒಂದು ರಂಗೋಲಿಯನ್ನು ಹಾಕಿಕೊಂಡು ಕೆಮ್ಮಣ್ಣು ಇದ್ದರೆ ಅದು ಸಹ ತುಂಬ ಒಳ್ಳೆಯದು. ಅದರಿಂದ ಸಹ ನೀವು ಅಲಂಕಾರವನ್ನು ಮಾಡಬಹುದು. ಹಾಗೆ ಪ್ರತಿನಿತ್ಯ ಸಹ ಬೆಳಿಗ್ಗೆ ಹಾಗೂ ಸಂಜೆ ಸಮಯದಲ್ಲಿ ದೀಪವನ್ನು ನೀವು ಹಚ್ಚಿಟ್ಟು ಪೂಜೆ ಮಾಡಬೇಕಾಗಿರುತ್ತೆ. ಹೊಸಲಿಗೆ ಸಹ ಹಾಗೂ ತುಳಸಿ ಕಟ್ಟೆಗೆ ಸಹ ದೀಪವನ್ನು ಹಚ್ಚಿಟ್ಟು ನೀವು ಪೂಜೆಯನ್ನು ಮಾಡ್ಕೋಬೇಕಾಗಿರುತ್ತೆ. ಹೂಗಳನ್ನು ಇಟ್ಟು ನಂತರದಲ್ಲಿ ನೀವು ಬೊಟ್ಟುಗಳನ್ನು ನೀವು ಇಡಬೇಕು. ಒಂದು ದಿವಸ ಒಂದು ಬೊಟ್ಟನ್ನು ನೀವು ಇಡಬೇಕು. ಅದು ಪಕ್ಕದಲ್ಲಿ ಚೌಕಟ್ಟೇನು ಇರ್ತದೋ ಅದು ಚೌಕಟ್ಟು, ಅದಕ್ಕೆ ನೀವು ಮೊದಲನೇ ದಿವಸ ಅರಿಶಿಯನ್ನು ಸವರಿ ಒಂದು ಬೊಟ್ಟನ್ನು ನೀವು ಇಡಬೇಕಾಗಿರ್ತದೆ. ಹಾಗೆ ಎರಡನೇ ದಿವಸ ಮತ್ತೊಂದು ಬೊಟ್ಟನ್ನು ನೀವು ಇಡಬೇಕು. ಅದರ ಮೇಲ್ಭಾಗದಲ್ಲಿ ನೀವು ಇಡಬೇಕಾಗಿರುತ್ತದೆ. ಅದರ ಮೇಲೆ ನೀವು ಇದನ್ನು ಹೋಗಬೇಡಿ, ಮೇಲ್ಭಾಗದಲ್ಲಿ ನೀವು ಇಡ್ತಾ ಹೋಗಿ. 9 ದಿನಕ್ಕೆ ನಮಗೆ 9 ಬೊಟ್ಟುಗಳು ಆಗ್ತದೆ. ನೀವು ಪ್ರತಿ ದಿವಸ ಆ ಬೊಟ್ಟನ್ನು ನೀವು ಭರಿಸಬಾರ್ದು. ಹಾಗೆಯೇ ಅದರ ಮೇಲೆ ನೀವು ಇಡ್ತಾ ಹೋಗಬೇಕು. ಮೊದಲನೇ ದಿವಸ 1ನೇ ಬೊಟ್ಟು, 2ನೇ ದಿವಸಕ್ಕೆ ನಾವು ಬ್ರಹ್ಮಚಾರಿಣಿ ಅಮ್ಮನವ್ರ ಪೂಜೆ ಮಾಡ್ತೀವಿ. 2ನೇ ಬೊಟ್ಟು 3ನೇ ದಿವಸ 3ನೇದು, 4ನೇ ದಿವಸ 4ನೇದು, ಹೀಗೆ 9ನೇ ದಿವಸ ನೀವು 9ನೇ ಬೊಟ್ಟುಗಳನ್ನಿಟ್ಟು ವಿಜಯದಶಮಿ ದಿನ ಅವರಿಗೆ ಸಹ ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ನೀವು ಮಾರನೇ ದಿವಸ ಅದನ್ನು ಒಡಿಸ್ಬೋದು. ಅಂದರೆ 9 ದಿನ ಆಗಿದ ನಂತರ 10ನೇ ದಿನಕ್ಕೆ ವಿಶೇಷ ಪೂಜೆ ಮಾಡಿಕೊಂಡು ನಂತರದಲ್ಲಿ ನೀವು ಅದನ್ನು ಒಡಿಸ್ಬೇಕಾಗಿರುತ್ತೆ. ಹಾಗೆ ನಂತರದಲ್ಲಿ ನೀವು ಈ ಬೊಟ್ಟುಗಳನ್ನು ಇಟ್ಟು ಸರಳವಾಗಿ ಅಗರಬತ್ತಿಯನ್ನು ಬೆಳಗಿ ಧೂಪವನ್ನು ಹಚ್ಚಿದ್ರೆ ಅಷ್ಟೇ ಮಾಡಿದರೆ ಸಾಕು. ಮತ್ತೇನೋ ಮಾಡಬೇಕಂತೇನಿಲ್ಲ. ನೀವು ಕಾಯನ್ನು ಒಡೆದು ತಾಂಬೂಲವನ್ನಿಟ್ಟು ಪ್ರಸಾದವನ್ನಿಟ್ಟು ಸಹ ನೀವು ಪೂಜೆ ಮಾಡ್ಕೋಬಹುದು. ಆದರೆ ನಾನು ಮಾಡುವಂಥದ್ದು ಇಷ್ಟೇ. ಹಾಗೆ ಈ ಪೂಜೆನ ನೀವು ಮನೆಯ ಮುಖ್ಯ ಹೊಸ್ತಲಿಗೆ ಮಾಡಬೇಕಂತೇನಿಲ್ಲ, ಪ್ರತಿ ಹೊಸ್ತಲಿಗೂ ಸಹ ನೀವು ಮಾಡಬೇಕಾಗುತ್ತೆ. ದೇವರ ಕೊನೆಗೆ ಸಹ ಒಂದು ಹೊಸ್ತಲು ಇರ್ತದೆ, ಅಲ್ಲಿ ನೀವು ಮಾಡಬೇಕು. ಹೊಸ್ತಲು ಇಲ್ಲ ಅಂದರೆ ಸಹ ಪರವಾಗಿಲ್ಲ, ಚೌಕಟ್ಟು ಇದ್ದೇ ಇರ್ತದೆ ಎಲ್ಲ ಕೋಣೆಗಳಿಗೆ ಸಹ. ಎಲ್ಲ ರೂಮಿನ ಆ ಚೌಕಟ್ಟುಗಳಿಗೆ 10 ಬೊಟ್ಟುಗಳನ್ನಿಟ್ಟು ಎರಡೆರಡು ದೀಪವನ್ನು ನೀವು ಹಚ್ಚಿರಿ. ದೀಪ ಹಚ್ಚಲು ಆಗಿಲ್ಲ ಅಂದರೂ ಸಹ ಪರವಾಗಿಲ್ಲ, ಬೊಟ್ಟುಗಳನ್ನಿಟ್ಟು ಹೂವನ್ನಿಟ್ಟು ಅಕ್ಷತೆಯನ್ನು ಹಾಕಿ ನೀವು ಪೂಜೆಯನ್ನು ಮಾಡಿಕೊಳ್ಳಿ. ಪ್ರತಿ ಕೋಣೆಗಳಿಗೆ ಸಹ ಮಾಡ್ಕೋಬೇಕಾಗುತ್ತೆ. ಬಾತ್ರೂಮ್ ಹಾಗೆ ಅದನ್ನು ಟಾಯ್ಲೆಟ್ ಬಿಟ್ಟು ಬೇರೆ ಎಲ್ಲ ಕೋಣೆಗಳಿಗೆ ಸಹ ನೀವು ಇದೇ ರೀತಿ ಪೂಜೆಯನ್ನು ಮಾಡಬೇಕು. ಹೊಸ್ತಲಿದ್ದರೆ ಮಾತ್ರ ಅಲ್ಲಿ ರಂಗೋಲಿಯನ್ನು ಹಾಕಿಕೊಂಡು 2 ದೀಪವನ್ನು ಹಚ್ಚಿರಿ. ಈ ಬೊಟ್ಟುಗಳನ್ನು ನೀವು ಪೂಜೆ ಮಾಡುವುದು ಬೆಳಿಗ್ಗೆನೇ ಮಾಡಬೇಕು. ಮತ್ತು ಸಂಜೆ ಮತ್ತೊಂದು ಸಲ ಬೊಟ್ಟುಗಳನ್ನು ಇಡುವಂಥದ್ದಲ್ಲ. ಹಾಗೆಯೇ ದೀಪವನ್ನು ಹಚ್ಚಿಟ್ಟು ನೀವು ನಮಸ್ಕಾರ ಮಾಡಬೇಕಾಗುತ್ತದೆ. ಈ ಬೊಟ್ಟನ್ನು ನೀವು ಕುಂಕುಮದ ಬೊಟ್ಟನ್ನು ಇಡಬೇಕಾಗುತ್ತದೆ. ಮೊದಲು ನಾವು ಶ್ರೀಗಂಧವನ್ನು ಹಚ್ಚಿಕೊಂಡು ಅದ್ರ ಮೇಲೆ ಕುಂಕುಮವನ್ನು ಇಡ್ತಾ ಹೋಗಬೇಕು 9 ದಿನಗಳು ಸಹ. ಈ ಥರ ನೀವು ಮಾಡಬೇಕಾಗಿರುತ್ತದೆ. ಹಾಗೆ ಅದನ್ನು ಒಡಿಸಲು ಮಾತ್ರ ಹೋಗಬೇಡಿ. 9 ದಿನ ಹಾಗೆಯೇ ಇಡ್ಲಿ. 10ನೇ ದಿವಸ ಪೂಜೆ ಮಾಡಿಕೊಂಡು ನಂತರದಲ್ಲಿ ನೀವು ಅದನ್ನು ಒಂದು ಒರೆಸ್ಬೋದು 11ನೇ ದಿವಸ. ನೋಡೋಣ ಫ್ರೆಂಡ್ಸ್, ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ 9 ದಿನಗಳು ಸಹ ಹೊಸಲು ಪೂಜೆನ ಯಾವ ರೀತಿ ಮಾಡಬೇಕು, ಎಷ್ಟು ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.